ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕೃಷ್ಣ 10,000 ವರ್ಷದ ಹಿಂದೆ ಕಟ್ಸಿರೋ ದ್ವಾರಕಾ ಈಗಲೂ ಸಮುದ್ರದಲ್ಲಿ ಇದೆ ಅಂತ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು, ಇದು ಸತ್ಯ. ದ್ವಾರಕಾ ಅಂತ ಅಂದ್ರೆ ಸ್ವರ್ಗದ ಬಾಕ್ಲು ಅಂತ ಅರ್ಥ. ಪ್ರೆಸೆಂಟ್ ಅಲ್ಲಿ ಇವಾಗ ಗುಜರಾತ್ ನ ಒಂದು ಸಮುದ್ರದಲ್ಲಿ ಇದು ಮುಳುಗಿದೆ. ಸ್ವತಃ ಶ್ರೀಕೃಷ್ಣನೇ ದ್ವಾರಕಾನ ಕಟ್ಸಿರೋದು ಅಂತ ಭಗವದ್ಗೀತೆ, ಮಹಾಭಾರತ, ಸ್ಕಂದ ಪುರಾಣ, ವಿಷ್ಣು ಪುರಾಣ ಹಾಗೆ ಹರಿವಂಶದಲ್ಲಿ ಇದೆ. ದ್ವಾರಕದಲ್ಲಿ 9 ಲಕ್ಷಕ್ಕೂ ಹೆಚ್ಚು ರಾಯಲ್ ಪ್ಯಾಲೇಸ್ಗಳು ಇದ್ವು. ಅದನ್ನ ಚಿನ್ನ ಬೆಳ್ಳಿನ ಯೂಸ್ ಮಾಡ್ಕೊಂಡು ಕಟ್ಟಿದ್ರು. ಹಾಗೆ ಆ ರಾಯಲ್ ಪ್ಯಾಲೇಸ್ ಅಲ್ಲಿ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ತುಂಬಿ ತುಳುಕ್ತಾ ಇತ್ತು. 2002 ಅಲ್ಲಿ ಸೈಂಟಿಸ್ಟ್ಗಳು ಸಮುದ್ರದೊಳಗೆ ಇಳಿದು ರಿಸರ್ಚ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಒಂದು ಹೈಲಿ ಅಡ್ವಾನ್ಸ್ಡ್ ನಗರ ಇದೆ ಅಂತ. ಅಲ್ಲಿ ಸಿಗೋ ವಸ್ತುಗಳನ್ನ ತಂದು ಅವರು ಕಾರ್ಬನ್ ಡೇಟಿಂಗ್ ಮಾಡಿದಾಗ ಅವ್ರಿಗೆ ಇನ್ನೂ ಗೊತ್ತಾಗುತ್ತೆ ಏನಂತ ಅಂದ್ರೆ ಅಲ್ಲಿರೋ ವಸ್ತುಗಳು 7,000 to 9,500 ಇಯರ್ಸ್ ಹಳೇದು ಅಂತ. ಈ ನಮ್ಮ ದ್ವಾರಕಾ ಈಜಿಪ್ಟಿಯನ್, ಚೈನೀಸ್ ಹಾಗೆ ಅರಬ್ಬನ್ ಸಿವಿಲೈಸೇಷನ್ ಗಿಂತ ತುಂಬಾ ಹಳೇದು.